ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. मंत्रिमंडळ तवच तुम्हाला स्थान मुख्यमंत्र्यांना तवच बोलव 2.5 वर्षानंतर त्याचा बदल पॅटर्न बदलतो. ನಿಮಗೆ ಸಿಹಿಸಿದ್ದು ಸಿಗ್ಬೋದನ್ರಿ ಡಿಸೆಂಬರ್ದಾಗ? ನಾನು ಅದ್ರ ಬಗ್ಗೆ ಭಾಳ ತಿಳ್ಕೊಳ್ಕೊಂಡಿಲ್ಲ. ನಾನು ಈ ಗಮನ ಇರೋದು ನಮ್ಮ ಕ್ಷೇತ್ರದ ಅಭಿವೃದ್ಧಿ. ಇಲ್ಲ, ನೀರಾವರಿ, ಕುಡಿ ನೀರು, ರಸ್ತೆ, ಶಾಲೆ, ಆಸ್ಪತ್ರೆ ಇಂಥವೆಲ್ಲೂ ತರ್ತಾ ಇದ್ದೀವಿ. ಇಲ್ಲ, ಮತ್ತೆ ಆತ್ಮೀಯ ಮತಕ್ಷೇತ್ರ ಜನರ ಅಪೇಕ್ಷೆ ಐತಿ, ನೀವು ಸಚಿವರಾಗಬೇಕಂತೇಳಿ ಅಪೇಕ್ಷೆ ಐತಿ. ನೋಡೋಣ, ಅವರ ಅಪೇಕ್ಷೆ ಈಡೇರಿಸುವಂಥದ್ದು ಅದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳ ವಿವೇಚನೆಗೆ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ಬೋದು ಅಥವಾ ಇವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿಬಹುದ್ರಿ? ಇದ್ರ ಬಗ್ಗೆ ನಮಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಗೊತ್ತಿರ್ತಕ್ಕಂಥದ್ದು. ಅವರು ಸ್ಪಷ್ಟಪಡಿಸ್ಬೇಕು. ಒಂದು ವೇಳೆ ನಿಮಗೆ ವರ್ಷ ಇವರೇ ಇರ್ತಾರ ಅಥವಾ 2.5 ವರ್ಷ ಆದ್ಮೇಲೆ ಮಕ್ಕಳಿಗೆ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ನಾವು ಯಾವುದೂ ಕೂಡ ಚರ್ಚೆ ಮಾಡೋದು ಅಸಂಬಂಧ ಮತ್ತು ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕಮಾಂಡ್ದವರು ಅನೇಕ ಬಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಮಂತ್ರಿ ಸ್ಥಾನ ಸಿಕ್ಕರೆ ಯಾವ ಮಂತ್ರಿ ಸ್ಥಾನ ನಿಮ್ಗೆ ಅಪೇಕ್ಷೆ ಇತ್ತು? ಮಂತ್ರಿ ಆದಮೇಲೆ ಯಾವುದೋ ಇಲಾಖೆ ಅಂತಕ್ಕಂಥದ್ದು ಚರ್ಚೆ ಆಮೇಲೆ ಎಲ್ಲ ಬರ್ತದೆ. ಅದು ಹಳ್ಳಿ ಒಳಗೆ ಗಾದಿ ಮಾತಿದೆ, ಹಬ್ಬ ಮುಂದಿದ್ದಾಗ ಗುಬ್ಬಿ ಶೃಂಗಾರ ಆಗಕ್ಕಾಯ್ತು ಅಂತ. ಅದು ಬೇಡ, ಸಂದರ್ಭ ಅನುಸಾರವಾಗಿ ಚರ್ಚೆ ಮಾಡೋದು. ಇಲ್ಲ, ಇಲ್ಲಿ ಚರ್ಚೆ ನಡೀತಾ ಇದೆ ಆತ್ಮೀಯ ಕ್ಷೇತ್ರದಲ್ಲಿ. ಖಚಿತವಾಗಿ ನಿಮ್ಮ 100% ನಿಮಗೆ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ. ಚರ್ಚೆಗಳು ರೀ, ಚರ್ಚೆಗಳಷ್ಟೇ. ಜನ ಸಾಕಷ್ಟು ಬೇರೆ ಬೇರೆ ತಮ್ಮ ಅಪೇಕ್ಷೆಗನುಸಾರ ಚರ್ಚೆ ಮಾಡ್ತಿರ್ತಾರೆ ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಅವರವರ ನಾಯಕರಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವ್ರು ಉನ್ನತಕ್ಕೆ ಹೋಗ್ಬೇಕು ಅಂತಕ್ಕಂಥ ಅಭಿಲಾಷೆ ಎಲ್ಲ ಶಾಸಕರಿಗೆ, ಎಲ್ಲ ಮುಖಂಡರಿಗೂ ಇದ್ದೇ ಇರುತ್ತೆ. ಇದು ಮಂತ್ರಿಮಂಡಲ ಇರೋದು 33, ಮುಖ್ಯಮಂತ್ರಿ ಹಿಡ್ಕೊಂಡು 34 ಜನರಿಗೆ. ಎಲ್ರಿಗೂ ಕೂಡ ಮಂತ್ರಿ ಆಗ್ಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ಕೊನೆಯಿಲ್ಲ. ಮೊದಲು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ಆಮೇಲೆ ಅಧ್ಯಕ್ಷ ಆಗಬೇಕು, ತಾಲೂಕ್ ಪಂಚಾಯತಿ ಹೋಗ್ಬೇಕು, ಜಿಲ್ಲಾ ಪಂಚಾಯತಿ ಹೋಗ್ಬೇಕು, MLA ಆಗಬೇಕು, MLA ಆದ್ಮೇಲೆ ಮತ್ತೆ ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ಮೇಲೆ ಒಳ್ಳೆ ಖಾತೆ ಸಿಗ್ಬೇಕು. ಇವೆಲ್ಲವೂ ಮನುಷ್ಯನ ಆಶೆಗೆ ಮೂಲವೇ ಇಲ್ಲ. ಇರುವಾಗ ಆನಂದವಾಗಿರ್ಬೇಕು ಮನುಷ್ಯ ಯಾವಾಗ. ಧನ್ಯವಾದ. ಬಂದದ್ದು ಬರಲಿ, ಗೋವಿಂದನ ದಯವೊಂದು ಇರಲಿ ಅಂತ ಹೇಳಿ ಆನಂದವಾಗಿ ಇರ್ಬೇಕು ಯಾವಾಗಲೂ. ಮನುಷ್ಯನಿಗೆ ಅತೃಪ್ತಿ ಆಗ್ಬಾರ್ದು. ಅದು ಅತೃಪ್ತಿ ಆತ್ಮಗಳಿಗೆ ಅವೆಲ್ಲ ಆಗ್ತಿರ್ತಾವ. ನಂದು ಅತೃಪ್ತ ಆತ್ಮ ಅಲ್ಲ, ನನ್ನ ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ. ಆ ಆತ್ಮ ಯಾವಾಗಲೂ ನಾವು ನಗ್ನಗ್ತಾ ಆ ಶಾಂತಿಯಿಂದ ನೆಮ್ಮದಿಯಿಂದ ಇರ್ತಕ್ಕಂಥದ್ದು.